ನಮಸ್ಕಾರ. ಇವತ್ತಿನ ವಿಡಿಯೋ TCS ಈಗ 3500 ಬೈಬ್ಯಾಕ್ ಆಫರ್ 4150 ಲಾಭ 18%. ಆಸ್ಟ್ರೇಲಿಯಾ ಕಮ್ ಹಾಕಿದ್ದೇನೆ. ಕ್ವಶನ್ ಮಾರ್ಕು ಹಾಕಬೇಕಾಗಿತ್ತು. ಯಾಕೆ ಕ್ವಶನ್ ಮಾರ್ಕು ಅಂತ ನೀವು ಕೇಳ್ಬೋದು, ಕೊನೆವರೆಗೂ ನೋಡಿ. ಈಗ ಟಾಪಿಕ್ ನಂಬರ್ 1 ಇವತ್ತಿನ ಕವರ್ ಮಾಡ್ತಾ ಇರೋದು. TCS ಅವರು ಬೈಬ್ಯಾಕ್ ಆಫರ್ ಅನ್ನ ಘೋಷಣೆ ಮಾಡಿದ್ದಾರೆ 25ನೇ ತಾರೀಕು ನವೆಂಬರಿಗೆ. ಶೇರ್ ಹೋಲ್ಡರ್ಸ್ ಯಾರ್ಯಾರ ಹತ್ರ TCS ಆ ದಿನ ಇದೆಯೋ 25ನೇ ತಾರೀಕು ನವೆಂಬರ್ ಒಳಗೆ ಅವರಿಗೆ ಬೈಬ್ಯಾಕ್ ಆಫರ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಮತ್ತೆ TCS ಅವರು 17,000 ಕೋಟಿ ವರ್ತ್ ಶೇರ್ ಅನ್ನು ಬೈಬ್ಯಾಕ್ ಮಾಡ್ತಾ ಇದ್ದಾರೆ. ಬೈಬ್ಯಾಕ್ ಪ್ಲಾನ್ ಅನ್ನು ಅನೌನ್ಸ್ ಮಾಡಿದ್ದು ಅಕ್ಟೋಬರ್ 11 ಮತ್ತು TCS ಬೈಬ್ಯಾಕ್ ಪ್ರೈಸ್ 4150. ಸದ್ಯದ ಮಾರುಕಟ್ಟೆ ರೇಟು 3,498. ಇವತ್ತು 3% ರ್ಯಾಲಿ ಆದ್ಮೇಲೆ TCS 3,498 ತಲುಪಿದೆ. ಆದ್ದರಿಂದ ಬೈಬ್ಯಾಕ್ ಪ್ರೈಸ್ ನಲ್ಲಿ ನಾವೇನಾದ್ರೂ ಸೇಲ್ ಮಾಡ್ಕೊಂಡ್ರೆ ನಮಗೆ 18% ನಿವ್ವಳ ಲಾಭ ಬರುತ್ತೆ. ಅಂದರೆ ನಾವೇನಾದ್ರೂ ಈ ಬೈಬ್ಯಾಕ್ ನಲ್ಲಿ ಮಾರ್ಕೊಂಡ್ರೆ ನಮಗೆ 18% ನಿವ್ವಳ ಲಾಭ ಬರುತ್ತೆ. ಇದು ಕಂಪನಿಯ 5ನೆಯ ಬೈಬ್ಯಾಕ್ ಆಫರ್ ಓವರ್ ದ ಇಯರ್ಸ್. ಈಗ TCS ಬೈಬ್ಯಾಕ್ ಹಿಸ್ಟ್ರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಫೆಬ್ರವರಿ 2017ರಲ್ಲಿ ಬೈಬ್ಯಾಕ್ ಪ್ರೈಸ್ 2,850. ಟೋಟಲ್ ಅಮೌಂಟ್ ಆಫ್ ಬೈಬ್ಯಾಕ್ 16,000 ಕೋಟಿ ಹೊರತು ಪ್ರೀಮಿಯಂ ಅಬೌವ್ ಕರೆಂಟ್ ಪ್ರೈಸ್ 18%. ಜೂನ್ 2018ರಲ್ಲಿ ಬೈಬ್ಯಾಕ್ ಪ್ರೈಸ್ ಕೊಟ್ಟರು 2,100. ಟೋಟಲ್ ಅಮೌಂಟ್ ಆಫ್ ಬೈಬ್ಯಾಕ್ 16,000 ಕೋಟಿ ಹೊರತು ಪ್ರೀಮಿಯಂ ಅಬೌವ್ ಕರೆಂಟ್ ಪ್ರೈಸ್ 18%. ಅಕ್ಟೋಬರ್ 2020ರಲ್ಲಿ ಬೈಬ್ಯಾಕ್ ಪ್ರೈಸ್ ಕೊಟ್ಟರು 3,000. ಟೋಟಲ್ ಅಮೌಂಟ್ ಆಫ್ ಬೈಬ್ಯಾಕ್ 16,000 ಕೋಟಿ ಹೊರತು ಪರ್ಸೆಂಟೇಜ್ ಪ್ರೀಮಿಯಂ ಅಬೌವ್ ಕರೆಂಟ್ ಪ್ರೈಸ್ 10%. ಮಾರ್ಚ್ 2022ರಲ್ಲಿ ಲಾಸ್ಟ್ ಬೈಬ್ಯಾಕ್ ಪ್ರೈಸ್ 4,500 ರೂಪಾಯಿ. ಟೋಟಲ್ ಅಮೌಂಟ್ ಆಫ್ ಬೈಬ್ಯಾಕ್ 18,000 ಕೋಟಿ. ಪ್ರೀಮಿಯಂ ಅಬೌವ್ ಕರೆಂಟ್ ಪ್ರೈಸ್ 17%. 72.3% ಸ್ಟೇಕ್ TCS ಪ್ರಮೋಟರ್ಸ್ ಟಾಟಾ ಸನ್ಸ್ ಹತ್ರ ಇದೆ. ಶೇರ್ ಬೈಬ್ಯಾಕ್ ಒಂದು ಟ್ಯಾಕ್ಸ್ ಎಫಿಷಿಯಂಟ್ ವೇ ಆಫ್ ರಿಟರ್ನಿಂಗ್ ಮನಿ ಟು ದ ಹೂಡಿಕೆದಾರರಿಗೆ. ಯಾಕಂತಂದ್ರೆ ಅದನ್ನೇನಾದ್ರೂ ಡಿವಿಡೆಂಡ್ ಅಂತ ಕೊಟ್ಟಿದ್ರೆ ಡಿವಿಡೆಂಡ್ ಅನ್ನು ನಮ್ಮ ಟೋಟಲ್ ಇನ್ಕಮ್ಗೆ ಸೇರಿಸ್ಬಿಟ್ಟು 10, 20, 30% ಚಾರ್ಜ್ ಮಾಡ್ತಾರೆ. ಅದರ ಬದಲಾಗಿ ಅವರು ಬೈಬ್ಯಾಕ್ ಮಾಡಿದ್ರೆ ಅದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಲಾಗು ಆಗುತ್ತೆ ಮತ್ತು ನಾವು ಡಿವಿಡೆಂಡ್ಗೆ ಏನು ಕೊಡ್ತೀವೋ ಅದಕ್ಕಿಂತ ತುಂಬಾ ಕಡಿಮೆ ರೇಟಲ್ಲಿ ಪರ್ಚೇಸ್ ಮಾಡಿದಾಗುತ್ತೆ. ಒಂದು ಕಂಪನಿಯವರು ಅವರ ಹತ್ರ ಲಾಭ ಏನಾದ್ರೂ ಜಮಾ ಆದಾಗ 3 ವಿಧದಲ್ಲಿ ಜನರಿಗೆ ಲಾಭವನ್ನು ಹಂಚಬಹುದು. ಒಂದು ಡಿವಿಡೆಂಡ್ ಅಲ್ಲಿ ಕೊಡೋದು, ಇನ್ನೊಂದು ಬೋನಸ್ ಅಲ್ಲಿ ಕೊಡೋದು, ಮೂರನೇದು ಬೈಬ್ಯಾಕ್. ಸಾಮಾನ್ಯವಾಗಿ ಈಗ ಹೆಚ್ಚಿನ ಕಂಪನಿಯವರು ಬೈಬ್ಯಾಕ್ ಆಫರ್ ಮಾಡ್ಕೊಳ್ತಾ ಇದ್ದಾರೆ, ಅದರಲ್ಲೂ ಹೆಚ್ಚಾಗಿ ನಮ್ಮ IT ಕಂಪನಿಗಳು. ಈ ರೀತಿ ನಾನು ಲೆಕ್ಕ ಹೇಳಬೇಕಾದ್ರೆ ಬಹಳ ಜನ ತಿಳ್ಕೊತಾರೆ. ಅಂದರೆ ಇವತ್ತಿನ TCS ರೇಟ್ 3,500, ಬೈಬ್ಯಾಕ್ 4,150, ಅಲ್ಲಿಗೆ ಒಂದಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಆಗುತ್ತೆ ಅಂತಂದಾಗ ಜನ ಏನು ತಿಳ್ಕೊತಾರೆ, ನಾಳೆ ನಾಡಿದ್ನಲ್ಲಿ ಹೇಗಿದ್ರು ನವೆಂಬರ್ 25 ವರೆಗೂ ಟೈಮ್ ಇದೆ, ನಾನು ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಎಲ್ಲಾ ಶೇರ್ ಅನ್ನು ಮಾರ್ಕೊಂಡ್ಬಿಟ್ರೆ ನನಗೆ ದಿಢೀರಂತೆ ಎಷ್ಟು ಪ್ರಾಫಿಟ್ ಆಗುತ್ತೆ. ಆದರೆ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೆ ನಾನು ಮನವರಿಕೆ ಮಾಡ್ಕೊಡ್ತಾ ಇದ್ದೇನೆ. ಯಾಕಂತಂದ್ರೆ ಅದೇನು ಇಂತಿಷ್ಟು ಕೋಟಿಯನ್ನು ಬೈ ಮಾಡ್ತೇವೆ ಅಂತ ಹೇಳಿದ್ದಾರೆ, ಅಷ್ಟು ಹೊರತು ಶೇರ್ ಅನ್ನು ಮಾತ್ರ ಪರ್ಚೇಸ್ ಮಾಡ್ತಾರೆ. ಪರ್ಸೆಂಟೇಜ್ ಆಗಿ ಹಾಗೇನಾದ್ರೂ ನೀವು ನನ್ನ ಹತ್ರ ಇರುವಂತಹ 100% ಶೇರ್ ಅನ್ನು ನಿಮ್ಗೆ ಕೊಡ್ತೀನಿ ಅಂತಂದ್ರೆ ಬಹುಶಃ ಅವರು 10, 20, 30% ಮಾತ್ರ ಖರೀದಿ ಮಾಡಲಿಕ್ಕೆ ಶಕ್ತಿ ಇರ್ತಾರೆ. ಯಾಕಂದ್ರೆ ಬಾಕಿಯವರು ಕೂಡ ಕ್ಯೂನಲ್ಲಿ ಇರ್ತಾರೆ. ಅದರ ಅರ್ಥ ಏನು ಅಂತಂದ್ರೆ ಎಷ್ಟು ಜನ ಬೈಬ್ಯಾಕಿಗೆ ಅಪ್ಲಿಕೇಶನ್ ಆಗ್ತಾರೆ ಮತ್ತು ನಿಮ್ಮದು ಯಾವ ಪರ್ಸೆಂಟೇಜ್ ಅಲ್ಲಿ ಕೂತಿದೆ ಅದರ ಮೇಲೆ ಡಿಸೈಡ್ ಆಗುತ್ತೆ. ಆದ್ದರಿಂದ ನಿಮ್ಮ ಹತ್ರ ಇರುವ ಎಲ್ಲಾ ಷೇರುಗಳನ್ನು ಬೈಬ್ಯಾಕ್ ಮಾಡ್ಕೊಳ್ಳೋದಿಲ್ಲ. ಇನ್ನೂ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಯಾಕಂದ್ರೆ ಬಹಳ ಜನ ನಮಗೆ ಕೇಳುವ ಪ್ರಶ್ನೆ, ಈಗ ನಾನು ಪರ್ಚೇಸ್ ಮಾಡ್ತಾ TCS ಶೇರುಗಳನ್ನು, ಯಾಕಂದ್ರೆ ಬೈಬ್ಯಾಕ್ ಆಫರ್ ಇದೆ. ಬೈಬ್ಯಾಕ್ ಆಫರ್ ನಲ್ಲಿ ಎಲ್ಲಾ ಶೇರುಗಳನ್ನು ಖರೀದಿ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಆದ್ದರಿಂದ ಕೇವಲ ಬೈಬ್ಯಾಕ್ ಆಫರ್ ಇದೆ ಅಂತ ಈಗ ಶೇರುಗಳನ್ನು ಕೊಳ್ಳೋದ್ರಲ್ಲಿ ಯಾವ ಮಹತ್ವವೂ ಇಲ್ಲ. ಅದರ ಬದಲಾಗಿ ಯಾವುದಾದ್ರೂ ಶೇರು ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದು ಮುಂದಿನ ದಿನಗಳಲ್ಲಿ ಏನಿದ್ರು ಮುಂದಕ್ಕೆ ಹೋಗುತ್ತೆ ಅಂತಿದ್ರೆ ಮಾತ್ರ ದಯವಿಟ್ಟು ಅಂತಹ ಶೇರುಗಳನ್ನು ತಗೊಳ್ಳಿ. ಇನ್ನು ಒಂದು ತಪ್ಪು ಗ್ರಹಿಕೆ ಜನರಲ್ ಇದೆ. ಏನು ಅಂತಂದ್ರೆ ಒಮ್ಮೆ TCS ನವರು 4,150 ರೂಪೀಸ್ಗೆ ಬೈಬ್ಯಾಕ್ ಮಾಡ್ತಾರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಪ್ರೈಸ್ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಇದು ಕೂಡ ತಪ್ಪೆ. ನಾವು ಹಿಂದಿನ ದಿನಗಳಲ್ಲಿ ಮಾಡಿದಂತ ರಿಸರ್ಚ್ ಪ್ರಕಾರ
ಬೈಬ್ಯಾಕ್ ಆದ ಮೇಲೆ ಎಷ್ಟೋ ದಿನಗಳ ಮೇಲೆ 4150 ತಲುಪಿದೆ, ತಕ್ಷಣ ತಲುಪಬೇಕಂತ ಯಾವ ನಿಯಮವೂ ಇಲ್ಲ. ಈಗ ನೀವು ಕೇಳಬಹುದಾದ ಮುಂದಿನ ಪ್ರಶ್ನೆ, ನಾನೇನಾದರೂ ಬೈಬ್ಯಾಕ್ನಲ್ಲಿ ಷೇರುಗಳನ್ನು ಮಾರ್ಕೊಂಡ್ರೆ ಆವಾಗ ಏನ್ ಮಾಡಬೇಕು? ಆಗ ನಿಮ್ಮ ಶೇರ್ ಏನಾದರೂ ಬೈಬ್ಯಾಕಿಗೆ ಅಕ್ಸೆಪ್ಟ್ ಆದರೆ ನೀವು ಆ ಷೇರುಗಳನ್ನು TCSಗೆ ಸೇಲ್ ಮಾಡಿ 4150ಕ್ಕೆ ಮಾರುಕಟ್ಟೆಯಲ್ಲಿ ಏನು ಬೆಲೆ ಇದೆಯೋ ಆ ಬೆಲೆಗೆ ಮತ್ತೊಮ್ಮೆ TCSನ ಖರೀದಿ ಮಾಡಿದ್ರೆ ಆವಾಗ ನಿಮಗೊಂದಷ್ಟು ಪ್ರಾಫಿಟ್ ಆಗುತ್ತೆ. ಈಗ ನಾನು ಎರಡನೆಯ ಟಾಪಿಕ್ ಇವತ್ತು ಈವ್ನಿಂಗ್ ಕವರ್ ಮಾಡ್ತಾ ಇದ್ದೆ. ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್, ಬಹಳ ಜನ ಕೇಳ್ತಾ ಇರುವಂತ ಪ್ರಶ್ನೆ. ಇದು ಬಜಾಜ್ ಫೈನಾನ್ಸ್ ಬಗೆಗೆ. ನಿನ್ನೆ ಸಾಯಂಕಾಲ RBI ಅವರು ಘೋಷಣೆ ಮಾಡಿದ್ರು, ಬಜಾಜ್ ಫೈನಾನ್ಸ್ ಅವರು ಸ್ಟಾಪ್ ಸ್ಯಾಂಕ್ಷನಿಂಗ್ ಅಂಡ್ ಡಿಸ್ಬರ್ಸಲ್ ಲೋನ್ಸ್ ಅಂಡರ್ ಇಟ್ಸ್ 2 ಪ್ರಾಡಕ್ಟ್ಸ್ ವಿತ್ ಇಮಿಡಿಯೇಟ್ ಎಫೆಕ್ಟ್. ಯಾವ ಪ್ರಾಡಕ್ಟು? ಇ-ಕಾಮ್ ಮತ್ತು ಇನ್ಸ್ಟಾ EMI ಕಾರ್ಡ್. ಯಾಕಂದ್ರೆ ಬಜಾಜ್ ಫೈನಾನ್ಸ್ ಅವರು ತಮ್ಮ ಡಿಜಿಟಲ್ ಲೆಂಡಿಂಗ್ ಗೈಡ್ಲೈನ್ಸ್ ಇಂದ ಫ್ಯಾಕ್ಟ್ಸ್ ಸ್ಟೇಟ್ಮೆಂಟ್ಸ್ ಬಾರೋವರ್ಸ್ಗೆ ಕೊಡ್ತಾ ಇರಲಿಲ್ಲ. RBI ಅವರು ಹೇಳಿದ್ರು, ಬಜಾಜ್ ಫೈನಾನ್ಸ್ ಅವರು ಈ ಮಿಸ್ಟೇಕ್ಗಳನ್ನು ರೆಕ್ಟಿಫೈ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಆ ಲೋನ್ಗಳನ್ನು ಕಂಟಿನ್ಯೂ ಮಾಡಬಹುದು, ಆ ರಿಸ್ಟ್ರಿಕ್ಷನ್ಗಳನ್ನು ತೆಗಿತೇವೆ. ಬಜಾಜ್ ಫೈನಾನ್ಸ್ ಅವರು ಅನೌನ್ಸ್ ಮಾಡಿದ್ರು, ನಾವು ಈಗಾಗಲೇ ಎಲ್ಲಾ ಸ್ಟೆಪ್ಸ್ ಅನ್ನು ತಗೊಂಡಿದ್ದೇವೆ ಮತ್ತು ಆ ಡಿಫಿಷಿಯನ್ಸಿ ಕೂಡ ಮುಂದಿನ ದಿನಗಳಲ್ಲಿ ಕವರ್ ಮಾಡ್ಕೊಳ್ತೇವೆ. ತಜ್ಞರ ಪ್ರಕಾರ RBI ಅವರು ಅದೇನು ಸ್ಪೆಸಿಫಿಕ್ ಟೈಪ್ ಆಫ್ ಬಜಾಜ್ ಫೈನಾನ್ಸ್ ಲೋನ್ಗಳನ್ನು ರಿಸ್ಟ್ರಿಕ್ಷನ್ ಹಾಕಿದಾರೋ ಅದರ ಇಂಪ್ಯಾಕ್ಟ್ ಓವರ್ ಆಲ್ ಬಿಸ್ನೆಸ್ ಮೇಲೆ ಬಹಳ ಕಮ್ಮಿ ಇದೆ. ಇವತ್ತು ಬೆಳಿಗ್ಗೆ ಬಜಾಜ್ ಫೈನಾನ್ಸ್ ಷೇರುಗಳು 4% ಕೆಳಗೆ ಬಿದ್ದು ಆ ನ್ಯೂಸ್ ಬಂದ್ಮೇಲೆ ಆಮೇಲೆ ನಿಧಾನಕ್ಕೆ ರಿಕವರಿ ಆಗಿ ಕೊನೆಗೆ 1.9% ಪಾಸಿಟಿವ್ ಟ್ರೆಂಡ್ ಆಗಿ ಕ್ಲೋಸ್ ಆಯಿತು. ಇವತ್ತಿನ ಬಜಾಜ್ ಫೈನಾನ್ಸ್ನ ಷೇರು ಮಾರುಕಟ್ಟೆಯ ವಿಚಾರ ನೋಡಿದ್ರೆ ಬಹುಶಃ ಬಹಳಷ್ಟು ಜನ ಬಜಾಜ್ ಫೈನಾನ್ಸ್ ಕೆಳಗೆ ಹೋದಾಗ ಅದನ್ನ ಪರ್ಚೇಸ್ ಮಾಡ್ಕೊಂಡಿದ್ರು, ಲೋಯೆಸ್ಟ್ ರೇಟ್ ಅಲ್ಲಿ ಸಿಗ್ತಾ ಇದೆ ಅಂತ. ಮತ್ತೆ ಬೈ ದ ಎಂಡ್ ಆಫ್ ದ ಡೇ ಅದು ಚೆನ್ನಾಗಿ ಪಿಕಪ್ ಆಗಿ ಮೇಲಕ್ಕೆ ಬಂದಿದೆ, ಒಂದು ತರ ರ್ಯಾಲಿ ಸ್ಟಾರ್ಟ್ ಆಗಿದೆ. ತಜ್ಞರ ಪ್ರಕಾರ ಎಲ್ಲಿಯವರೆಗೆ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇರುತ್ತೋ ಅಲ್ಲಿವರೆಗೆ ಬಜಾಜ್ ಫೈನಾನ್ಸ್ ಒಂದು ತರ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇರಬಹುದು. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. TCS ಕಂಪನಿಯವರು ಬೈಬ್ಯಾಕ್ ಆಫರ್ ಅನ್ನು ಕೊಟ್ಟಿದ್ದಾರೆ 4150 ನಿಮಗೆ ಆ ರೇಟ್ ನಲ್ಲಿ ಸೇಲ್ ಮಾಡ್ಕೊಳ್ಳಿಕ್ಕೆ ಇಂಟ್ರೆಸ್ಟ್ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.